ದೇವಾಂಶ್ ಜೊತೆ ಇದ್ದು ನಾನೇ ಆ ಪೂಜೆ ಮಾಡಬೇಕು. ಈ ವೈಶಾಲಿ ಅಲ್ಲಿಗೆ ಬಂದ್ರೆ ದೇವಾಂಶ್ ಡಿಸ್ಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವಳು ಬರಬಾರ್ದು. ಅವಳು ಯಾಕೆ ಬರ್ತಾಳೆ? ಅವಳೇನು ವೈದೇಹಿನ ದೇವಾಂಶ್ ಜೊತೆನಲ್ಲಿ ಬರೋದಕ್ಕೆ? ಇಷ್ಟಕ್ಕೂ ಮನೆಯವರು ಬರಕ್ ಬಿಡಲ್ಲ. ಯಾರು ಬರೋದಕ್ ಬಿಡಲ್ಲ? ಅವಳನ್ನ ಮನೇಲಿರಕ್ ಬಿಟ್ಟಿದಾರಲ್ಲ, ಅಂದ್ಮೇಲೆ ಗುಡಿಗೆ ಬರ್ದೇ ಇರ್ತಾಳ? ದೇವಾಂಶ್ ಎಲ್ಲಿರ್ತಾನೋ ಅಲ್ಲಿಗೆ ಹೇಗಾದ್ರೂ ಮಾಡಿ ಬರ್ಬೇಕು ಅಂತ ಅವಳು ಕಾಯ್ತಾ ಇರ್ತಾಳೆ. ಬರ್ದಿರೋ ಹಾಗೆ ತಡಿಬೇಕು. ನಿನ್ ಭಯ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಅದಕ್ಕೋಸ್ಕರ ನೀನ್ ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾರಿಗೋಸ್ಕರ ಅಂತ ಆ ವೈಶಾಲಿ ಮನೆಯಲ್ಲಿದ್ದಾಳೋ ಆ ಶಾಂತ ಚಿಕ್ಕಿಗೆ ಕಾವಲಾಗಿ ಮನೆಯಲ್ಲೇ ಇರೋ ಹಾಗೆ ಮಾಡೋಣ. ಯಾವುದೇ ಕಾರಣಕ್ಕೂ ಅವಳು ಬರಬಾರ್ದು. ಪರಿಸ್ಥಿತಿ ಎಂಥದ್ದೇ ಆದ್ರೂ ನೀನ್ ನಾಳೆ ದೇವಸ್ಥಾನಕ್ಕೆ ಬರಲೇಬೇಕು. ಬರ್ಬೇಕು ಬಾವಾ, ಆದ್ರೆ ಮನೆಯವ್ರು ಬರೋದಕ್ ಬಿಡ್ತಾರಾ? ಆ DNA ರಿಪೋರ್ಟ್ ನೋಡ್ಕೊಂಡು ನಾನೇ ವೈಶಾಲಿ ಅಂತ ಅನ್ಕೊಳ್ತಾ ಇದ್ದಾರೆ. ನಿನ್ಗೂ ಅಖಿಲಂಗೆ ಮದ್ವೆ ಆಗ್ತಿದೆ ಅಂತ ಗುರುಗಳು ಬೇರೆ ಹೇಳಿದ್ದಾರೆ. ಮನೆಯವ್ರ ದೃಷ್ಟಿಯೆಲ್ಲ ನಿನ್ ಮೇಲೆ, ಅಖಿಲನ್ ಮೇಲೇನೆ ಇದೆ ಬಾವಾ. ನನ್ನ ನಿನ್ ಕನ್ಸಲ್ ಬರೋದಕ್ಕೂ ಅವ್ರು ಬಿಡಲ್ಲ. ಒಬ್ರು ನಂಬಿಕೆ ಮೇಲೆ ಅವ್ರ ವರ್ತನೆ ಆಧಾರ ಆಗಿರುತ್ತೆ ವೈದೇಹಿ. ಆ ನಂಬಿಕೆ ಬದಲಾದ್ರೆ ಆ ವರ್ತನೆನೂ ಬದಲಾಗಿ ಹೋಗುತ್ತೆ. ನಾಳೆ ಮನೆಯವರು ಎಲ್ಲರೂ ಕೂಡ ಪೂರ್ತಿಯಾಗಿ ಬದಲಾಗಬಹುದಾದ ಸಂದರ್ಭ ಬರುತ್ತೆ. ಏನ್ ಬಾವಾ ಅದು? ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡಬೇಕು. ಅವರಿಬ್ಬರೇ ಅದನ್ನ ಮಾಡಬೇಕಾಗಿತ್ತು. ನೀನು ನನ್ನ ಪಕ್ಕದಲ್ಲಿದ್ದು ಆ ಪೂಜೆನ ನಿರ್ವಿಘ್ನವಾಗಿ ನೆರವೇರಿಸ್ದೆ ಅಂದ್ರೆ ಆ DNA ರಿಪೋರ್ಟ್ಸು, ಗುರುಗಳು ಹೇಳಿದ ಮಾತು ಎಲ್ಲ ಸುಳ್ಳಾಗತ್ತೆ. ಯಾರು ಏನೇ ಹೇಳಿದ್ರು ಸರಿ, ನೀನೇ ನನ್ನ ವೈದೇಹಿ, ನನ್ನ ಹೆಂಡತಿ ಅಂತ ಎಲ್ಲರೂ ಒಪ್ಕೋತಾರೆ. ಅದ್ ನಡಿಬೇಕು ಅಂದ್ರೆ ಮೊದ್ಲು ದೇವಸ್ಥಾನಕ್ಕೆ ನಾನು ಬರ್ಬೇಕಲ್ಲ ಬಾವಾ. ಬಂದ್ರೂ ನಿನ್ ಪಕ್ಕದಲ್ಲೇ ಪೂಜೆ ಕೂತ್ಕೊಳ್ಳೋಕ್ ಆಗ್ಬೇಕಲ್ಲ. ಆ ದೇವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ನಮ್ಮ ಪ್ರೀತಿ ಮೇಲೆ ನಂಬಿಕೆ ಇದೆ ಅಲ್ವಾ? ಇದೆ ಬಾವಾ. ಅದೇ ಇದುವರೆಗೂ ನಮ್ಮನ್ನ ಕಾಪಾಡ್ತಾ ಬರ್ತಾ ಇರೋದು, ಒಂತು ಮಾಡ್ತಾ ಇರೋದು. ಆದ್ರೆ ದೇವಸ್ಥಾನಕ್ಕೆ ಬರೋದು ಹೇಗೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅಮ್ಮನ ನೋಡ್ಕೊಳ್ಳೋದಕ್ಕೋಸ್ಕರ ಅಂತ ನನ್ನ ಮನೆಯಲ್ಲೇ ಇರಕ್ಕೆ ಹೇಳ್ತಾರೆ. ಈ ಮನೆ ಹೊಸಲು ದಾಟಕ್ಕೂ ಬಿಡಲ್ಲ. ಮತ್ತೆ ದೇವಸ್ಥಾನಕ್ಕೆ ಹೇಗೆ ಬರೋದು? ಮನೆಯವ್ರು ತಡೆಯೋದೇನೋ ಸರಿ, ನೀನಿಲ್ಲ ಅಂತ ಹೇಳಿದ್ರೆ ಅತ್ತೆಗಿಲ್ಲಿ ತೊಂದರೆ ಆಗುತ್ತಾ? ಇಲ್ಲ ಬಾವಾ, ಮಾತ್ರೆ ಕೊಟ್ಟಾದ್ಮೇಲೆ ನೆಮ್ಮದಿಯಾಗಿ ಮಲಗ್ಬಿಡ್ತಾರೆ. ಹಾಗಾದ್ರೆ ಮಿಕ್ಕಿದ್ ನನಗೆ ಬಿಟ್ಬಿಡು. ಯಾರು ಬೇಡ ಅಂದ್ರು, ಅಡ್ಡ ನಿಂತ್ಕೊಂಡ್ರು, ಹೇಗಾದ್ರೂ ಸರಿ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ದಶರಥ, ಗುರುಗಳು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಸಲನಾದ್ರೂ ಶಾಪಕ್ಕೆ ಮುಕ್ತಿ ಸಿಗುತ್ತೋ ಇಲ್ಲೋ? ಆಗ್ಬೇಕಮ್ಮ, ಇಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ಊಹೆ ಮಾಡೋದಕ್ಕೂ ಭಯ ಆಗ್ತಾ ಇದೆ. ಯಾವ ಅಪಾಯ ಯಾವ ರೀತಿಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಜಮಾನ್ರೇ, ಯಜಮಾನ್ರೇ, ನನಗ್ ಸಹಾಯ ಮಾಡಿ ಯಜಮಾನ್ರೇ, ಯಜಮಾನ್ರೇ. ಕೌಸಲ್ಯ, ಯಾರೋ ಧರ್ಮಕ್ಕೋಸ್ಕರ ಬಂದಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಹಣ ಕೊಟ್ಟು ಇಲ್ಲಿಂದ ಕಳ್ಸು. ಬಾಲಮಣಿ, ಬಾಲಮಣಿ. ಹಾ ಅಮ್ಮವ್ರೆ, ಯಾರೋ ಮನೆ ಮುಂದೆ ಬಂದಿದ್ದಾರೆ. ಈ ದುಡ್ಡು ಕೊಟ್ಟು ಕಳ್ಸು. ಹಸ್ವಾಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಊಟ ಹಾಕಿ ಕಳ್ಸು. ಆಯ್ತಮ್ಮ. ಯಜಮಾನ್ರೇ, ಓ ಯಜಮಾನ್ರೇ. ತಗೊಳಮ್ಮ, ಈ ದುಡ್ಡನ್ ತಗೋ. ಊಟ ಏನಾದ್ರು ಬೇಕಾ ನಿಂಗೆ? ನಾನ್ ದುಡ್ಡುಗೋಸ್ಕರ ಬಂದಿಲ್ಲ ಅಮ್ಮ. ಒಂದು ಸಲ ಯಜಮಾನ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಹಾಯ ಮಾಡಿ ಅಂತ ಕೇಳೋಕ್ ಬಂದಿದ್ದೀನಿ. ಹೌದಾ? ಕರಿತೀನಿರು. ಅಮ್ಮವ್ರೆ, ಅವ್ರಿಗೆ ದುಡ್ಡು ಬೇಡವಂತೆ, ಯಜಮಾನ್ರನ್ನ ನೋಡ್ಬೇಕಂತೆ. ಯಜಮಾನ್ರು ನೋಡ್ಬೇಕು ಅಂತಿದ್ದಾರಾ? ಯಾರಿರ್ಬೋದು, ಬನ್ನಿ ನೋಡೋಣ. ಯಜಮಾನ್ರೇ. ಯಾರಮ್ಮ ನೀನು? ನಾನಿಲ್ಲೇ ಬೆಳೆದವಳು ಯಜಮಾನ್ರೇ.
ಈಗ ದಿಕ್ಕು ದೆಸೆ ಇಲ್ದಂಗಾಗಿದ್ದೀನಿ. ಯಾರಮ್ಮ ನೀನು? ಎಲ್ಲಿ ಒಂದ್ಸಲ ಮುಖ ತೋರ್ಸು. ದುರಾದೃಷ್ಟವಂತೆ ತಾಯಿ, ಮುಖ ತೋರ್ಸೋದಿಲ್ಲ, ಅಪಶಕನ ಆಗುತ್ತೆ. ಬೇಡ ತಾಯಿ. ಈಗ ನಿನಗೆ ಏನ್ ಬೇಕಮ್ಮ? ನಮ್ ಕುಟುಂಬದವ್ರೆಲ್ಲ ನಿಮ್ ಮನೆಯಲ್ಲೇ ಕೆಲ್ಸ ಮಾಡ್ಕೊಂಡು ಬದುಕ್ತಾ ಇದ್ದವ್ರು. ನೀವು ಮನೆ ಬದಲಾಯಿಸಿದ್ಮೇಲೆ ನನ್ ಕುಟುಂಬದವ್ರೆಲ್ಲ ನನ್ನಿಂದ ದೂರ ಆಗ್ಬಿಟ್ರು ಯಜಮಾನ್ರೆ. ಕೌಸಲ್ಯ, ಇನ್ನೊಂದ್ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸೋರ್ನ. ಬೇಡ ಯಜಮಾನ್ರೆ, ನನಗ್ ದುಡ್ಡು ಬೇಡ. ಈ ವಯಸ್ಸಲ್ಲಿ ದುಡ್ಡು ತಗೊಂಡು ನಾನು ಏನ್ ಮಾಡೋಕ್ಕಾಗುತ್ತೆ? ನನ್ನ ಉಸಿರಿರೋವರೆಗೂ ನಿಮ್ಮನೇಲೆ ಒಂದ್ ಕೆಲ್ಸ ಕೊಟ್ಟು ನನ್ನನ್ ಕಾಪಾಡಿ. ನನಗೊಂದೆರಡು ಹೊತ್ತು ಊಟ ಕೊಟ್ರೆ ಸಾಕು. ಇಲ್ಲೇ ಏನಾದ್ರೂ ಕೆಲಸ ಮಾಡ್ಕೊಂಡು ಯಾವತ್ತಾದ್ರೂ ಒಂದಿನ ನಿಮ್ ಕಣ್ ಮುಂದೆನೆ ಪ್ರಾಣ ಬಿಟ್ಬಿಡ್ತೀನಿ. ದಶರಥ, ಈಗಿನ ಕಾಲದಲ್ಲೂ ದುಡ್ಡುಗೋಸ್ಕರ ಆಸೆ ಪಡದೆ ನಮ್ಮ ಮನೇಲಿ ಸೇವೆ ಮಾಡಬೇಕು ಅಂತ ಇದ್ದಾರೆ ಅಂದ್ರೆ ಆಶ್ಚರ್ಯ ಅಲ್ವಾ? ಆದ್ರೆ ಈ ವಯಸ್ಸಲ್ಲಿ ಏನ್ ಕೆಲಸ ಮಾಡ್ತೀಯಮ್ಮ? ನಿನಗೆ ಬೇಕಾಗಿರೋಷ್ಟು ದುಡ್ಡು ಕೊಡ್ತೀನಿ, ತಗೊಂಡು ಹೋಗಮ್ಮ. ಈ ವಯಸ್ಸಲ್ಲಿ ನನ್ಗೆ ಬೇರೆ ಯಾರ್ ಕೆಲ್ಸ ಕೊಡ್ತಾರಮ್ಮ? ತಲಾಂತರದಿಂದ ನಿಮ್ಮನ್ನೇ ನಂಬ್ಕೊಂಡು ಬದುಕ್ತಿದ್ದವ್ರು ನಾವು. ನಿಮಗ್ ಭಾರವಾಗಿರಲ್ಲ ತಾಯಿ. ಇರಕ್ ಸ್ವಲ್ಪ ಜಾಗ ಕೊಡಿ ಸಾಕು. ನನ್ನ ಕೈಲಾಗಿದ್ ಕೆಲಸ ಮಾಡ್ಕೊಂಡಿರ್ತೀನಿ. ಹಬ್ಬದ ದಿನ ಮನೆ ಬಾಗ್ಲಿಗೆ ಬಂದು ಕೇಳ್ಕೊತಾ ಇದ್ದೀನಿ. ಬೇಡ ಅನ್ಬೇಡಿ. ಅದು ಹಾಗಲ್ಲಮ್ಮ. ಕೌಸಲ್ಯ, ಇರ್ಲಿ ಬಿಡು. ಬಾಲಾಮಣಿ, ಒಳಗೆ ಕರ್ಕೊಂಡು ಹೋಗು. ಅವ್ರು ಇರೋದಕ್ಕೆ ಒಂದು ಜಾಗ ತೋರಿಸು. ಅವ್ರಿಗೆ ಜಾಸ್ತಿ ಕೆಲಸ ಕೊಡಬೇಡ. ಅವ್ರ ಕೈಯಲ್ಲಿ ಆದಷ್ಟು ಕೆಲಸ ಮಾಡಲಿ. ಸರಿ ಯಜಮಾನ್ರೆ, ಬಾರಮ್ಮ ಹೋಗೋಣ. ಇದೇ ನಿನ್ನ ರೂಮು. ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನಿನಗ್ ಸೇವೆ ಮಾಡಬೇಕು ಅಂತ ಬರಲಿಲ್ಲ ದಶರಥ ರಾಮ. ಇದೇ ನೆಪದಲ್ಲಿ ನಿನ್ನ ಇಡೀ ಕುಟುಂಬನ ಸರ್ವನಾಶ ಮಾಡಬೇಕು ಅಂತ ಬಂದಿದ್ದೀನಿ. ಕೋರ್ಟಲ್ಲಿ ಮಾತಾಡಿದ್ದನ್ನೆಲ್ಲ ನಂಬಿ ನಾನು ಬದಲಾಗಿದ್ದೀನಿ. ನಿನ್ ಮೇಲಿರೋ ಸೇಡ್ನ ಮರ್ತಿದ್ದೀನಿ ಅನ್ಕೊಂಡಿದ್ಯೇನೋ? ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡಿದ್ ನಿನ್ನ ಹೇಗ್ ಸುಮ್ನೆ ಬಿಟ್ಬಿಡ್ತೀನಿ? ಸೇಡ್ ತುಂಬಿಕೊಂಡಿರೋ ವಿಷದ ಹಾವು ನಾನು. ನಿನ್ಗೆ ವಿಷ ಕಾರ್ದೇನೆ ಸುಮ್ನೆ ಬಿಡೋದಿಲ್ಲ. ಏನ್ ಮಾಡ್ತಿದ್ಯಾ ಬಾವಾ? ಹಬ್ಬಕ್ಕೆ ಯಾರ ಶುಭಾಶಯ ಹೇಳಿದ್ರು ಅವ್ರಿಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ. ನಿನ್ಗೋಸ್ಕರ ನಾನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದ್ರೆ ನನ್ನ ನೋಡ್ದೆ ಫೋನ್ ನೋಡ್ತಾ ಇದ್ಯಾ? ಶುಭಾಶಯ ಹೇಳ್ತಿದ್ದಾರೆ ವೈದೇಹಿ. ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ನಾನು ಚೆನ್ನಾಗಿದ್ದೀನೋ ಇಲ್ವೋ ಅಂತ ಒಂದ್ ಮಾತು ಹೇಳಿ ಅದಾದ್ಮೇಲೆ ನೀನ್ ಫೋನ್ ನೋಡ್ಕೋಬಹುದು ಅಲ್ವಾ? ನೀನ್ ಚೆನ್ನಾಗಿ ಕಾಣದೇ ಇರೋದಕ್ಕೆ ಸಾಧ್ಯನಾ? ನನ್ನ ಕಣ್ಣಿಗೆ ನೀನ್ ಯಾವಾಗ್ಲೂ ಅಪ್ಸರೆ ಥರನೇ ಕಾಣಿಸ್ತೀಯ. ಯಾವಾಗ್ಲೂ ಚೆನ್ನಾಗೇ ಇರ್ತೀಯ ನೀನು. ಮುದ್ದು ಮಾಡ್ಬೇಕು.
ಬಾವಾ ಆದ್ರೆ ನೋಡು ಹೀಗೆ ಅಡ್ಡ ಬರ್ತೀಯ. ಅದಕ್ಕೆ ನಿನ್ ಅಂದ ನನ್ನ ಕಾಡ್ತಾ ಇದ್ರು ನನ್ನ ಕಂಟ್ರೋಲಲ್ಲಿ ನಾನಿದ್ದೀನಿ. ಫ್ರೆಂಡ್ಸ್ಗೆ ವಿಶೇಷ ತಿಳಿಸ್ತಾ ಇದ್ದೀನಿ. ಸರಿ, ನಿನ್ ಫ್ರೆಂಡ್ಸ್ಗೆ ವಿಶಸ್ ಹೇಳು, ನನಗ್ ಮಾತ್ರ ಬ್ಲೆಸ್ಸಿಂಗ್ಸ್ ಕೊಡು ಬಾವಾ. ಏನು ಬ್ಲೆಸ್ಸಿಂಗ್ಸ್ ಬಾವಾ. ಒಬ್ಬ ವೈದೇಹಿ ಇಂಗ್ಲಿಷು ಮಾತಾಡ್ತಾಳೆ ಅಂತ ಆಯ್ತು. ಕೆಲವು ಪದಗಳು ಅಷ್ಟಾದ್ರೂ ನೆನಪಿರುತ್ತೆ ಅಲ್ವಾ. ಸರಿ, ಇವಾಗ ಬ್ಲೆಸ್ಸಿಂಗ್ಸ್ ಯಾಕೆ? ಇವತ್ತು ದೇವಸ್ಥಾನದಲ್ಲಿ ನಿನ್ ಜೊತೆ ಸೇರಿ ಪೂಜೆ ಮಾಡ್ಬೇಕು ಅಂತ ಆಶೀರ್ವಾದ ಮಾಡು ಬಾವಾ. ಏನು, ನಮ್ಮಿಬ್ರು ಆಸೆ ಈಡೇರ್ಬೇಕು ಅಂತ ನಾನ್ ನಿನ್ಗೆ ಆಶೀರ್ವಾದ ಮಾಡ್ಬೇಕಾ? ಹೌದು ಬಾವಾ, ಗಂಡ ಆಶೀರ್ವಾದ ಮಾಡಿದ್ರೆ ಆ ದೇವ್ರು ಆಶೀರ್ವಾದ ಮಾಡ್ದ ಹಾಗೇನೆ. ಪತಿಯೇ ಪ್ರತ್ಯಕ್ಷ ದೈವ ಅಂತ ಹೇಳ್ತಾರೆ ಅಲ್ವಾ. ನೀನ್ ನನ್ನ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದ್ರೆ ನಿನ್ ಜೊತೆಗೆ ನಾನು ಪೂಜೆಯಲ್ಲಿರ್ತೀನಿ. ಆಶೀರ್ವಾದ ಮಾಡು. ಏಯ್, ಗಂಡ ಹೆಂಡ್ತಿಂಗ್ ಆಶೀರ್ವಾದ ಮಾಡ್ಬೇಕಾಗಿರೋದು ಈ ರೀತಿಯಲ್ಲ, ಮನ್ಸಿಂದ. ಇವತ್ತು ನಾವ್ ಒಟ್ಟಿಗೆ ಪೂಜೆ ಮಾಡ್ಬೇಕು ಬಾವಾ. ಅವಾಗ್ಲೇ ಈ ಸ್ಥಾನ ಶಾಶ್ವತ ಆಗೋದು. ಖಂಡಿತ ಆಗತ್ತೆ. ಇವಾಗ ನೋಡು ಬಾವಾ. ಹಾಗಲ್ಲ, ಮಹೇಂದ್ರ ಮೆಸೇಜ್ ಮಾಡಿದ್ದಾನೆ. ಮಹೇಂದ್ರನಾ? ಹೌದು. ಬಾವಾ, ಒಂದ್ ನಿಮಿಷ. ಎಲ್ಲರಿಗೂ ಮೆಸೇಜ್ ಮಾಡ್ತಿರೋ ಹಾಗೆ ಅವನಿಗೂ ಮೆಸೇಜ್ ಮಾಡೋದ್ ಬೇಡ. ಫೋನ್ ಮಾಡಿ ಮಾತಾಡು. ಒಂಟಿಯಾಗಿರೋ ಅವನಿಗೆ ಹಬ್ಬದ ದಿನ ನೆನೆಸ್ಕೊಂಡ್ವಿ ಅಂತ ಅವನಿಗೂ ಪಾಪ ಖುಷಿ ಆಗತ್ತೆ. ಅವನು ಕೂಡ ನಿನ್ ರಕ್ತನ ಹಂಚ್ಕೊಂಡು ಹುಟ್ಟಿರೋನೆ ಬಾವಾ. ಇಲ್ಲಿ ಎಲ್ರೂ ಹಬ್ಬ ಮಾಡ್ತಾ ಇದ್ರೆ ನಮ್ಮನ್ನ ನೆನೆಸ್ಕೊಂಡು ಪಾಪ ಅಲ್ಲೊಬ್ನೇ ಇರ್ತಾನೆ. ಬರೀ ವಿಶಸ್ ಹೇಳೋದಷ್ಟೇ ಅಲ್ಲ, ಹಬ್ಬಕ್ಕೆ ಬಾ ಅಂತ ಕರಿಬೇಕು. ಫೋನ್ ಮಾಡು ಬಾವಾ. ವಿಶಸ್ ಹೇಳೋದಲ್ಲ ವೈದೇಹಿ, ಊಟಕ್ಕೆ ಮನೆಗ್ ಬಾ ಅಂದ್ರೆ ಹೇಗೆ? ನಮ್ ಜೊತೆ ಅವನು ಒಟ್ಟಿಗೆ ಹಬ್ಬ ಮಾಡ್ದಾಗತ್ತಲ್ವಾ? ನಿನ್ ಮನಸ್ಸು ನನ್ ಮನಸ್ಸು ಒಂದೇನೆ ಬಾವಾ. ನಾನು ಅದನ್ನೇ ಅನ್ಕೊಳ್ತಿದ್ದೆ, ಆದ್ರೆ ನೀನೇನ್ ಅನ್ಕೊಳ್ತೀಯೋ ಅಂತ ಹೇಳಲಿಲ್ಲ ಅಷ್ಟೆ. ಫೋನ್ ಮಾಡು ಬಾವಾ. ಈ ಹಬ್ಬದ ದಿನ ಆದ್ರೂ ಅವನ್ ತಾಯಿ ಜೊತೆ ಇದ್ದೀನಿ ಅನ್ನೋ ಸಂತೋಷ ಅವನಿಗೆ ಸಿಗತ್ತೆ. ನಿಧಾನವಾಗಿ ಅವನ್ ಕುಟುಂಬಕ್ಕೆ ಹತ್ರ ಆದ ಹಾಗೂ ಆಗತ್ತೆ. ಹಾಯ್ ದೇವಾಂಶ್, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಬ್ರದರ್. ಎಲ್ಲಿದ್ಯಾ? ಇಲ್ಲೇ ಹೊರಗಡೆ ಇದ್ದೆ. ಯಾಕೆ? ತಕ್ಷಣನೇ ಹೊರಟು ನಮ್ಮ ಮನೆಗೆ ಬಂದ್ಬಿಡು. ಯಾಕೆ ದೇವಾಂಶ್? ಯಾಕೆ ಅಂದ್ರೆ ನಮ್ಮನೆ ನಿನಗೂ ಮನೆ ಇದ್ದಂಗೆ ಅಂತ ಹೇಳಿದ್ದೆ ಅಲ್ವಾ. ಹಬ್ಬದ ದಿನ ಯಾರಾದ್ರೂ ಆಚೆ ಇರ್ತಾರ? ಇವತ್ತು ಎಲ್ಲರೂ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಿನ್ ತಕ್ಷಣ ಹೊರಟ್ ಬಾ. ಹೀಗೆ ಯಾವಾಗ ಬೇಕೋ ಅವಾಗ ಫೋನ್ ಮಾಡಬೇಡ. ನನಗೆ ಕಾಟ ಕೊಡ್ತಿದ್ಯಲ್ಲ. ಏನ್ ಯೋಚಿಸ್ತಾ ಇದೀಯ ಮಹೇಂದ್ರ? ಬರ್ತಾ ಇದೆಯಾ ಅಲ್ವಾ? ನಿಮ್ಮ ಮನೆಗೆ ನಾನು ಊಟ ಮಾಡೋದಕ್ಕೆ ಅಂದರೆ ನನಗಷ್ಟು ಅರ್ಹತೆ ಇಲ್ಲ ಅನ್ಸುತ್ತೆ ದೇವಾಂಶ್. ಯಾಕೆ ಬರಬಾರ್ದು? ಹಬ್ಬದ ಊಟ ಇದೆ ಅಂತ ಹೇಳಿದ್ದೆ ಅಲ್ವಾ? ಅಂದಮೇಲೆ ನಿನ್ ಮನೆಗೆ ಬರ್ದೆ ಹೋದ್ರೆ ಹೇಗೆ? ಒಂದು ನೀನೇ ಇಲ್ಲಿಗೆ ಬಾ, ಇಲ್ಲ ಅಂದ್ರೆ ನಾನೇ ಇಲ್ಲಿಗೆ ಬಂದ್ಬಿಡ್ತೀನಿ. ಬೇಡ ದೇವಾಂಶ್, ನಾನೇ ಬರ್ತೀನಿ. ಸರಿ, ನಾನು ಕಾಯ್ತಾ ಇರ್ತೀನಿ. ಸರಿ. ಏನಂದ ಬಾವಾ? ಬರ್ತೀನಿ ಅಂತನ್ನ? ಹಾ, ಬರ್ತೀನಿ ಅಂತ ಹೇಳ್ದ. ನೋಡು ಉರ್ಮಿಳಾ, ಸಂಕ್ರಾಂತಿ ಹಬ್ಬದ ದಿನ
ಈ ತಿಂಡಿ ತಿನಿಸುಗಳಿಗಿಂತ ತುಂಬ ಮುಖ್ಯವಾದದ್ದು ಈ ಪೊಂಗಲ್ಲೇ. ಈ ಪೊಂಗಲ್ ವಿಶೇಷತೆ ಏನಂದ್ರೆ ನಮ್ಮ ಹೊಲದಲ್ಲಿ ಬೆಳೆದಿರೋ ಮೊದಲನೇ ಬೆಳೆ. ಆ ಮೊದಲನೇ ಬೆಳೆಯಿಂದನೇ ಈ ಅಕ್ಕಿಯಿಂದ ನಾವು ಪೊಂಗಲ್ ಮಾಡ್ತೀವಿ. ಅಷ್ಟು ವಿಶೇಷ ಅದು. ಅದನ್ನೇ ನಾವು ಪ್ರಸಾದ ಅಂತ ತಗೋತೀವಿ. ಸರಿ ಊರ್ಮಿಳಾ, ಅಡಿಗೆ ಎಲ್ಲ ಮುಗ್ದಿದೆ ಅಲ್ಲ, ಊಟಕ್ಕೆ ಅರೇಂಜ್ ಮಾಡು. ಹಾಗೆ ಸೋರೆಕಾಯಿ ಕಟ್ ಮಾಡ್ಬಿಡು. ಸೋರೆಕಾಯ? ನಾನಾ? ಇದೇನು ಊರ್ಮಿಳಾ ಹೀಗೆ ಹೇಳ್ತಾ ಇದ್ಯಾ? ಸೋರೆಕಾಯಿ ಕಟ್ ಮಾಡೋದು ದೊಡ್ಡ ವಿಷಯ ಏನಲ್ವಲ್ಲ. ನಾನ್ ಹೆಚ್ಚ್ತೀನಮ್ಮ, ನೀವು ಚಿಂತೆ ಮಾಡಬೇಡಿ. ಬೇಡ ಬಿಡಮ್ಮ, ನೀನ್ ಯಾಕೆ ಅದನ್ನ ಮಾಡ್ತೀಯಾ? ಅಯ್ಯೋ, ಇದೆಲ್ಲ ಮಾಡೇ ಇಲ್ಲಿವರೆಗೂ ಬಂದಿರೋದು. ಏಯ್, ನೀನ್ ಯಾಕೆ ಇಲ್ಲಿ ಬಂದೆ? ಪೊಂಗಲ್ ಮಾಡಬೇಕು ಅಲ್ವಾ ಅಕ್ಕ, ಅದಕ್ಕೆ ಮಡಕೆ ತಗೊಂಬಂದೆ. ಯಾರ್ ತರಕ್ ಹೇಳಿದ್ರು ನಿನ್ಗೆ? ಯಾರೂ ಹೇಳಲಿಲ್ಲ ಅತ್ತೆ, ನಾನೇ. ಅತ್ತೆ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಹಬ್ಬದ ದಿನ ಕೂಡ ನೆಮ್ಮದಿಯಾಗಿರೋಕ್ ಬಿಡಲ್ವಾ? ನೀವೆಲ್ರೂ ಹೀಗೆ ಕಿತ್ತಾಡ್ತಾ ಇರಿ, ಕೊನೆಗೆ ನನ್ನ ಕೈಲೇ ಎಲ್ರೂ ಸಾಯ್ತೀರಾ. ಸರಿ, ಇನ್ಮೇಲೆ ಕರೆಯಲ್ಲ, ತಗೊಳ್ಳಿ. ನೀನ್ ತಂದ್ಕೊಡೋಂಥದ್ದು ನಮ್ಗೇನು ಬೇಡ. ಇಲ್ಲಿ ನನಗೆ 2 ಸೊಸೆಂದಿರಿದ್ದಾರೆ. ಏನಾದ್ರೂ ಬೇಕು ಅಂದ್ರೆ ಅವರೇ ನೋಡ್ಕೋತಾರೆ. ನಿಮ್ ಸೊಸೆ ನಾನು ಅತ್ತೆ. ನನ್ನನ್ನೇ ಬಿಟ್ಟು ಬೇರೆ ಯಾರ ಜೊತೆನೋ ಹಬ್ಬ ಮಾಡ್ತಾ ಇದ್ದೀರಾ? ಏನ್ ನೋಡ್ತಾ ನಿಂತಿದ್ಯಾ? ಹೋಗು. ಹೋಗು. ಕೌಸಲ್ಯಮ್ಮ, ಏನ್ ಮಾಡ್ತಾ ಇದ್ಯಾ? ಅಕ್ಕಿನ ಪಾತ್ರೆಗೆ ಹಾಕ್ತಿದ್ದೀನಮ್ಮ. ಎಲ್ಲ ತಿಳ್ಕೊಂಡಿರೋ ನೀವೇ ಹೀಗ್ ಮಾಡಿದ್ರೆ ಹೇಗೆ? ಅಯ್ಯೋ, ಮರ್ತು ಹೋದೆ. ಮನೆ ಸೊಸೆರ ಕೈಲಿ ಹಾಕಿಸ್ಬೇಕಲ್ಲ. ಬನ್ನಿ. ಹಾಕ್ರಮ್ಮ, ಹಾಕಿ. ಇಬ್ರು 3 ಇಡಿ ಹಾಕಿ. ಕೌಸಲ್ಯಮ್ಮ, ನೀವು ಹಾಕಿ. ನೀವು ಅಕ್ಕಿ ಹಾಕಿ, ಅದ್ರಲ್ಲಿ ನಾನು ವಿಷ ಹಾಕ್ತೀನಿ. ಇವತ್ತಿ ಮನೇಲಿ ಎಲ್ರೂ ಸಾಯ್ತೀರಾ. ನೋಡಿ ಅತ್ತೆ, ಅವಳನ್ನ ಇನ್ನೂ ಹಾಲಲ್ಲೇ ನಿಂತಿದ್ದಾಳೆ. ಇರಿ ಅತ್ತೆ, ನಾನ್ ನೋಡ್ತೀನಿ. ಏಯ್, ಇರಿಟೇಟ್ ಮಾಡದೆ ಸುಮ್ಮನೆ ಒಳಗೆ ಹೋಗು ಅಂತ ಹೇಳಿದ್ವಿ ತಾನೆ? ಅರ್ಥ ಆಯ್ತಲ್ಲ? ಇದು ನಿನ್ ಪರಿಸ್ಥಿತಿ. ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಮನೆ ಬಿಟ್ಟು ಹೊಟ್ಟೋಗಿರೋರು. ನಾಚಿಕೆ ಇಲ್ದಿರೋಳಲ್ವಾ ನೀನು? ಅದಕ್ಕೆ ಇನ್ನೂ ಇದ್ಯಾ.